ಇನ್ನು ಕಾಂಗ್ರೆಸ್ನ ಕೆಲ ನಾಯಕರು ಬಾಯ್ಬಿಟ್ರೆ ಸಾಕು, ವಿವಾದದ ಬುಗ್ಗೆ ಚುಮ್ಮತ್ತೆ. ರಾಷ್ಟ್ರಮಟ್ಟದಲ್ಲಿ ಸಲ್ಮಾನ್ ಖುರ್ಷಿದ್, ಮಣಿಶಂಕರ್ ಅಯ್ಯರ್. ಅದೇ ಥರ ಕರ್ನಾಟಕದಲ್ಲಿ ಓರ್ವ ನಾಯಕನ ಉದಯವಾಗಿದೆ. ಅದು ಬೇರಾರು ಅಲ್ಲ, ಐವಾನ್ ಡಿಸೋಜಾ. ಏನದು ಇಲ್ಲಿ ನೋಡಿ. ಕೂಡಲೇ ಗವರ್ನರ್ ಅವರು ಹಿಂದಕ್ಕೆ ಹೋಗಬೇಕು ಮತ್ತು ಹೋಗದೇ ಇದ್ರೆ ಯಾವ ರೀತಿ ಬಾಂಗ್ಲಾದೇಶದಲ್ಲಿ ಆಯ್ತು ಅದೇ ರೀತಿ ಗವರ್ನರ್ ಆಫೀಸಿಗೆ, ಗವರ್ನರ್ ಮನೆಗೆ ನುಗ್ಗತಕ್ಕಂಥ ಕೆಲಸ ನಾವು ಕಾಂಗ್ರೆಸ್ನ ಕಾರ್ಯಕರ್ತರು ಮಾಡಬೇಕಾಗ್ತದೆ. ಬಾಂಗ್ಲಾದೇಶ ಮಾದರಿಯಲ್ಲಿ ದಾಳಿ ಮಾಡ್ತಾರಂತೆ. ರಾಜ್ಯಪಾಲರಿಗೆ ಕಾಂಗ್ರೆಸ್ ನಾಯಕರ ಬೆದರಿಕೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ದಕ್ಕೆ ರಾಜ್ಯಪಾಲರ ವಿರುದ್ಧ ಕಾಂಗ್ರೆಸ್ ನಾಯಕರು ಕೆರಳಿದ್ರು. ಗವರ್ನರ್ ವಿರುದ್ಧ ಭಾರೀ ಪ್ರತಿಭಟನೆ ಮಾಡಿದ್ರು. ಅಷ್ಟೇ ಆಗಿದ್ರೆ ಎಲ್ಲ ಸರಿ. ಆದರೆ ಪ್ರೊಟೆಸ್ಟ್ ವೇಳೆ ಕಾಂಗ್ರೆಸ್ ಮುಖಂಡ ಐವಾನ್ ಡಿಸೋಜಾ ನಾಲಿಗೆ ಹರಿಬಿಟ್ಟಿದ್ದಾರೆ. ಬಾಂಗ್ಲಾದೇಶದ ಮಾದರಿಯಲ್ಲಿ ರಾಜಭವನದ ಮೇಲೆ ದಾಳಿ ಮಾಡೋದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಕೂಡಲೇ ಗವರ್ನರ್ ಅವರು ಹಿಂದಕ್ಕೆ ಹೋಗಬೇಕು ಮತ್ತು ಹೋಗದೇ ಇದ್ರೆ ಯಾವ ರೀತಿ ಬಾಂಗ್ಲಾದೇಶದಲ್ಲಿ ಆಯ್ತು ಅದೇ ರೀತಿ ಗವರ್ನರ್ ಆಫೀಸಿಗೆ, ಗವರ್ನರ್ ಮನೆಗೆ ನುಗ್ಗತಕ್ಕಂಥ ಕೆಲಸ ನಾವು ಕಾಂಗ್ರೆಸ್ನ ಕಾರ್ಯಕರ್ತರು ಮಾಡಬೇಕಾಗ್ತದೆ. ಅದು ಮಾಡಿಯೇ ಮಾಡ್ತೇವೆ. ಹಾಗಾಗಿ ಮಾನ ಮರ್ಯಾದೆ ಏನಾದಿದ್ದರೆ ಗವರ್ನರ್ ಅವರ ಕೂಟಕ್ಕೆ ಹಿಂದಕ್ಕೆ ಕರೆಸಬೇಕು ಮತ್ತು ಅವರು ರಾಜಭವನ ಬಿಟ್ಟು ತಲಗಬೇಕು. ಇಲ್ಲದೇ ಇದ್ದರೆ ರಾಜಭವನ ಒಗ್ಗುವುದು ಖಂಡಿತ. ರಾಜಭವನದಲ್ಲಿ ಏನಾದರೂ ಆದರೆ ಅದಕ್ಕೆ ರಾಜ್ಯಪಾಲರು ಮತ್ತು ಕೇಂದ್ರ ಸರ್ಕಾರ ನೇರ ಹೊಣೆ ಅಂತ ಹೇಳುವುದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ವಿವಾದಿತ ಹೇಳಿಕೆ ನೀಡೋದ್ರಲ್ಲಿ ಐವಾನ್ ಡಿಸೋಜಾ ಜೊತೆ ಜಮೀರ್ ಅಹಮದ್ ಖಾನ್, ಕೃಷ್ಣ ಬೈರೇಗೌಡ ಪೈಪೋಟಿಗೆ ಬಿದ್ದರು. ರಾಜ್ಯದಲ್ಲಿ ಗಲಾಟೆ ಆದರೆ ಅದಕ್ಕೆ ರಾಜ್ಯಪಾಲರೇ ಹೊಣೆ ಅಂತ ಜಮೀರ್ ವಾರ್ ಮಾಡಿದ್ರು. ಆದರೆ ಕೃಷ್ಣ ಬೈರೇಗೌಡರ ಬೈಗುಳವನ್ನ ಅವರ ಬಾಯಲ್ಲಷ್ಟೇ ಕೇಳಬೇಕು. ಮಾನ್ಯ ರಾಜ್ಯಪಾಲರಿಗೆ ಒಂದು ಮಾತು ಹೇಳಕ್ ಬಯಸ್ತಾ ಇದೀನಿ. ಇವತ್ತು ಏನ್ ಯಾರೋ ಮಾತು ಕೇಳಿಬಿಟ್ಟು ಈ ತರ ತೀರ್ಮಾನ ತಗೊಂಡಿದ್ದೀರ ತಾವು. ಏನಾರ ಗಲ್ಲೆ ಆಗಿ ಗಲಾಟೆ ಆಗಿ ಅಲ್ಲೇನಾರ ಆದ್ರೆ ರಾಜ್ಯಪಾಲರು ಜವಾಬ್ದಾರಿ ಆಗ್ತಾರೆ. ರಾಜ್ಯಪಾಲರು ಇದಕ್ಕೆ ಜವಾಬ್ದಾರಿ ಆಗ್ತಾರೆ. ಬಿಜೆಪಿ ಏಜೆಂಟ್ ಬಿಟ್ರೆ ಅವರು ಗವರ್ನರ್ ಅಲ್ಲ. ಗವರ್ನರ್ ಆಗಿ ಮುಂದುವರಿಯೋದಕ್ಕೆ ನಾಲಾಯಕ್. ನೀವು ಗವರ್ನರ್ ಆಗಿರೋದು ಸಂವಿಧಾನದ ಕೆಳಗಡೆ ಕೆಲಸ ಮಾಡೋದಕ್ಕ, ಬಿಜೆಪಿಯ ಪೊಲಿಟಿಕಲ್ ಏಜೆಂಟ್ ಆಗಿ ಕೆಲಸ ಮಾಡಕ. ಐವಾನ್ ವಿರುದ್ಧ ಮುಗಿಬಿದ್ದ ಕೇಸರಿ ಸೇನೆ. ಬಾಂಗ್ಲಾದೇಶದ ಮಾದರಿಯಲ್ಲಿ ದಾಳಿ ಮಾಡುವುದಾಗಿ ಐವಾನ್ ಡಿಸೋಜಾ ಹೇಳ್ತಿದ್ದಂತೆ ಬಿಜೆಪಿ ನಾಯಕರು ಕೆರಳಿದ್ರು. ಐವಾನ್ ಡಿಸೋಜಾ ದೇಶದ್ರೋಹದ ಹೇಳಿಕೆ ನೀಡಿದ್ದಾರೆ. ಅವರನ್ನ ಬಂಧಿಸಬೇಕು ಎಂದು ಸಿಟಿ ರವಿ ಆಗ್ರಹಿಸಿದ್ರು. ಬಂಧಿಸಬೇಕು ಅಂತ ನಾನು ಆಗ್ರಹಿಸ್ತೇನೆ. ಬಾಂಗ್ಲಾದೇಶದ ಮಾದರಿ ಅಂದರೆ ಏನರ್ಥ ಅಂದರೆ ಅರಾಜಕತೆ ಸೃಷ್ಟಿ ಮಾಡ್ತಾರ. ಪ್ರಜಾಪ್ರಭುತ್ವ ವಿರೋಧಿಯಾಗಿರ್ತಕ್ಕಂಥ ಕಾಂಗ್ರೆಸ್ ನಡವಳಿಕೆ ಅದು. ತಕ್ಷಣ ಕ್ರಮ ಆಗಬೇಕು ಅಂತ ಆಗ್ರಹಿಸ್ತೇನೆ. ನೋಡಿ, ಘನತೆವೆತ್ತ ರಾಜ್ಯಪಾಲರು ನಿಷ್ಪಕ್ಷಪಾತವಾದ ನ್ಯಾಯಯುತ ತನಿಖೆ ಆಗಲಿ ಅಂತ ಅನುಮತಿ ಕೊಟ್ಟಿದ್ದಾರೆ. ತನಿಖೆನೇ ಬೇಡ ಅಂತ ಹೇಳೋದು ಅದು ಅಸಂವಿಧಾನಿಕ. ತನಿಖೆನೇ ಬೇಡ ಅನ್ನೋದು ಪ್ರಜಾಪ್ರಭುತ್ವ ವಿರೋಧಿ. ಮಾತಾಡಿದ್ರೆ ಅಣಿಮುತ್ತು ಉದುರುತ್ತದೆ ಅಂತ ಹೇಳ್ತಾರೆ. ಆದ್ರೆ ಒಬ್ಬೊಬ್ಬ ಕಾಂಗ್ರೆಸ್ ನಾಯಕರು ಮಾತಾಡಿದ್ರೆ ಒಂದೊಂದು ಬಾಂಬ್ ಸಿಡಿಯುತ್ತಿವೆ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ನೋಡಿ, ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಈ ಥರ ಟೀಕೆಗಳು ಮಾಡೋದು, ಶವಯಾತ್ರೆ ಮಾಡೋದು, ಅಣುಕು ಶವಯಾತ್ರೆ ಮಾಡೋದು, ನಾಲಾಯಕ್ ಅಂತ ಹೇಳೋದು, ಏಜೆಂಟ್ ಅಂತ ಹೇಳೋದು ಎಲ್ಲ ಓಕೆ. ಇವರು ಮಾಡಿದ್ದಾರೆ, ಅವರು ಮಾಡಿದ್ದಾರೆ. ಆದರೆ ನೀವು ಬಾಂಗ್ಲಾದೇಶ ಮಾದರಿ ಅದರ ಅರ್ಥ ಏನು? ಮಣಿಶಂಕರ ಬಾಂಗ್ಲಾದೇಶ ಥರ ಅಂದರೆ ನಿಮಗೆ ಎಲ್ಲೆಲ್ಲೋ ಉರಿತಾ ಇದೆ ಅಂತ ಅಷ್ಟೇ. ಆಮೇಲೆ ಬಾಂಗ್ಲಾದೇಶದ ಮಾದರಿ ಐವಾನ್ ಡಿಸೋಜಾ ಅವರು ಒಂದು MLC ಸೀಟ್ಗಾಗಿ ಇಷ್ಟೆಲ್ಲ ಬಕೆಟ್ ಹಿಡಿಬೇಕಾ? ಒಂದು MLC ಸೀಟ್ಗಾಗಿ ಇಷ್ಟೆಲ್ಲ ಬಕೆಟ್? ಸಿದ್ದರಾಮಯ್ಯನವರು ಒಪ್ಕೊಳ್ಳಿಕ್ಕಿಲ್ಲ ಬಹುಶಃ ಆ ಹೇಳಿಕೆಯನ್ನು ಗಮನಿಸಿದರೆ. ಇನ್ನು ಒಂದು ವೇಳೆ ಸಿದ್ದರಾಮಯ್ಯನವರನ್ನು ಪಟ್ಟದಿಂದ ಕೆಳಗಿಳಿಸಿದ್ರೆ ಏನಾಗ್ಬೋದು ನೋಡಿ. ಮುಡಾ ಹಗರಣದ ಬಳಿಕ ಕೆಲ ಕಾಂಗ್ರೆಸ್ಸಿಗರು ಖುಷಿಯಾಗಿರೋದು ನಿಜ. ಯಾಕೆಂದರೆ ರಾಜಕೀಯ ಅಂತಂದರೆ ಒಬ್ಬರೇ ಮುಖ್ಯಮಂತ್ರಿ ಆಗಿರಬೇಕು ಅಂತೇನಿಲ್ಲಲ್ಲ. ಈಗ ಅಲ್ಲಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಿದ್ದಾಗಲೂ ಕೂಡ ಕೆಲವು BJPಗೆ ಇರ್ಬೋದು, ನಾವು ಪ್ರಧಾನಮಂತ್ರಿಗಳು ಯಾವಾಗ ಆಗೋದು ಅಂತ ಇದ್ದೇ ಇರುತ್ತೆ ಆಸೆ. ಆಗೋದಿಲ್ಲ, ಅದು ಬೇರೆ ವಿಚಾರ. ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆದಾಗಲೂ ಕೂಡ ಇರುತ್ತೆ ಮುಂದೆ ಯಾರು ಅಂಥೇಳಿ. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಜಗದೀಶ್ ಶೆಟ್ಟರ್, ಸದಾನಂದ ಗೌಡರು, ಅಶೋಕ್ ಇವರಿಗೆಲ್ಲ ನಾವ್ಯಾವಾಗ ಮುಖ್ಯಮಂತ್ರಿ ಅಂತಿತ್ತು. JDS ಎಲ್ಲ ಬಿಡಿ, ಅದು ಬೇರೆ ಚಾನ್ಸೇ ಇಲ್ಲ. ಫ್ಯಾಮಿಲಿ ಬಿಟ್ಟರೆ ಬೇರೆಯವ್ರಿಗೆ ಚಾನ್ಸೇ ಇಲ್ಲ. ಒಂದು ವೇಳೆ ಇದೆಲ್ಲದ್ರ ನಡುವೆ ಸಪೋರ್ಟ್ ಮಾಡ್ತಾಯಿದ್ದಾರೆ, ಮತ್ತೊಂದು ಸಪೋರ್ಟ್ ಮಾಡ್ತಾಯಿದ್ದಾರೆ, ಒಂದು ಪರ್ಯಾಯವಾಗಿ ಒಬ್ಬರು ಆಲೋಚನೆ ಮಾಡ್ತಾರೆ. ಒಂದು ವೇಳೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟರೆ ಯಾರು? ಆಗ ಕೆಲವರಿಗೆ ಆಸೆ ಇದೆ, ನಾನು ಯಾಕೆ ಆಗಬಾರ್ದು ಅಂತೇಳಿ. ಹಾಗಾಗಿ CM ಕುರ್ಚಿ ಕನಸು ಕಾಣ್ತಾ ಇದ್ದಾರೆ ಕೆಲ ನಾಯಕರು.
ಆದರೆ ದೆಹಲಿ ನಾಯಕರು ಸಿದ್ದರಾಮಯ್ಯ ಅವರನ್ನು ಕೆಳಗಿಳಿಸೋದಕ್ಕೆ ಬಿಡ್ತಾ ಇಲ್ಲ. ಯಡಿಯೂರಪ್ಪನವರ ವಿಚಾರದಲ್ಲಿ ಏನಾಯಿತು, ಹೈಕಮಾಂಡ್ಗೆ ಇಷ್ಟ ಇರಲಿಲ್ಲ ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿ ಮುಂದುವರಿಯೋದು, ಅವರೇ ತಳ್ತಾ ಇದ್ರು. ಆದರೆ ಇಲ್ಲಿ ಹೈಕಮಾಂಡ್ಗೆ ಇಷ್ಟ ಇದೆಯೋ ಇಲ್ವೋ, ಸದ್ಯಕ್ಕಂತೂ ಅವರೇನಾದರೂ ಸಿದ್ದರಾಮಯ್ಯನವರನ್ನು ಕೆಳಗಿಳಿಸಿದರೆ ಆಗುವಂಥ ಅನಾಹುತಗಳ ಬಗ್ಗೆ ಅವರಿಗೆ ಅರಿವಿದೆ. ಹಾಗಾಗಿ ಶತಾಯಗತಾಯ ಹೈಕಮಾಂಡ್ ಸಿದ್ದರಾಮಯ್ಯ ಪರ ನಿಂತಿದೆ. ನೋಡಿ, ಈಗಾಗಲೇ ಕಾಂಗ್ರೆಸ್ನಲ್ಲಿ ಒಂದು ಆತ್ಮಹತ್ಯಾ ದಳ ತಲೆ ಎತ್ತಿದೆಯಂತೆ. ಆತ್ಮಹತ್ಯಾ ದಳ ಅಂತಂದ್ರೇನು? ಸಿದ್ದರಾಮಯ್ಯನವರನ್ನು ಏನಾದರೂ ಕೆಳಗಿಳಿಸಿ ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡಿದರೆ ಸರ್ಕಾರ ಉಳಿಸಲ್ಲ, ಸರ್ಕಾರವನ್ನೇ ಉಳಿಸಲ್ಲ. ಯಾರು ಆತ್ಮಹತ್ಯಾ ದಳದ ಮುಖ್ಯಸ್ಥ? ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ. ಎಸ್, ಸಿದ್ದರಾಮಯ್ಯ ಏನಾದರೂ ಕೆಳಗಿಳಿದರೆ, ಸಿದ್ದರಾಮಯ್ಯ ಏನಾದರೂ ರಾಜೀನಾಮೆ ಕೊಟ್ಟರೆ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಅರೆಸ್ಟ್ ಆಗೋದು ಬೇರೆ ವಿಚಾರ, ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿದರೆ, ಸಿದ್ದರಾಮಯ್ಯ ಒಂದು ಹುಕುಂ ಕೊಟ್ಟರೆ, ಅಂದರೆ ಇವ್ರಿಗೆ ಬೇಸರ ಆಗ್ಬಿಟ್ರೆ ಸತೀಶ್ ಜಾರಕಿಹೊಳಿ ಸರ್ಕಾರವನ್ನೇ ಬೀಳಿಸ್ತಾರೆ. ಹೆಂಗೆ ಹೇಳ್ತೀರಿ? ಎಸ್, ಸತೀಶ್ ಜಾರಕಿಹೊಳಿ ನೇತೃತ್ವದ ಪಡೆಯದ್ದು ಒಂದು ಅಜೆಂಡಾ ಫಿಕ್ಸ್ ಮಾಡಿದ್ದಾರೆ. ಅದೇನು? ಶತಾಯಗತಾಯ. ಮೊನ್ನೆ ಕೂಡ ನಮ್ಮ ಇಂಟರ್ವ್ಯೂಲ್ಲಿ, ವಿಜಯ ಮಾಡಿದ ಇಂಟರ್ವ್ಯೂಲ್ಲಿ ಕೇಳಿದರು, ಸಿದ್ದರಾಮಯ್ಯ CM ಹುದ್ದೆಯಿಂದ ಯಾವುದೇ ಕಾರಣಕ್ಕೂ ಕೆಳಗಿಳಿಬಾರ್ದು. ಕೆಳಗಿಳಿದು DCM ಆಗಿರುವಂಥ ಡಿ ಕೆ ಶಿವಕುಮಾರ್ ಅವರು ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಆಗಬಾರ್ದು. ಸಿದ್ದರಾಮಯ್ಯ CM ಹುದ್ದೆಯಿಂದ ಕೆಳಗಿಳಿಬಾರ್ದು ಅಷ್ಟೇ. ಇನ್ನು ಸಿದ್ದರಾಮಯ್ಯ ಪಟ್ಟ ಬಿಡುವ ಸ್ಥಿತಿ ಬಂದರೆ, ಒಂದು ವೇಳೆ ಬಂತು ಅಂದಿಟ್ಕೊಳ್ಳೋಣ, ಸಿದ್ದರಾಮಯ್ಯನವರು ಇಳಿಲೇಬೇಕಾಯಿತು ಅಂತ ಹೇಳೋಣ, ಆಗೇನು ಮಾಡ್ತಾರೆ? ಆಪ್ಷನ್ ಕೊಡ್ತಾರೆ ಸಿದ್ದರಾಮಯ್ಯನವರಿಗೆ, ನೀವು ಯಾರನ್ನು ಹೇಳ್ತೀರಿ ಅವರನ್ನು ಮುಖ್ಯಮಂತ್ರಿ ಮಾಡಿ. ಸೇಮ್ ಯಡಿಯೂರಪ್ಪನವ್ರಿಗೆ ಆದಂಗೆ, ಯಡಿಯೂರಪ್ಪನವರೇ ನೀವು ಪಟ್ಟದಿಂದ ಕೆಳಗಿಳಿಲೇಬೇಕು, ನಾನು ಇಳಿಯಲ್ಲ, ನಾನು ಹೇಳಿದವನಿಗೆ ಪಟ್ಟ ಕೊಡ್ತೀವಿ. ಸದಾನಗೌಡರ ನಂತರ ಜಗದೀಶ್ ಶೆಟ್ಟರ್ ಆದಂಗೆ ಯಾರು ಸಿದ್ದರಾಮಯ್ಯನವರನ್ನು ಹೇಳ್ತಾರೆ ಅವರಿಗೆ ಪಟ್ಟ ಕೊಡ್ತಾರೆ ಅಂತ. ಆಮೇಲೆ ತಮಗೆ ಆಗದವರಿಗೆ CM ಪಟ್ಟ ಕಟ್ಟಿದರೆ ನಾನು ಸರ್ಕಾರವನ್ನು ಉರುಳಿಸ್ತೇನೆ ಅನ್ನುವಂಥದ್ದು ಉರುಳಿಸಬಲ್ಲರು. ಯಾಕೆ ಈ ಮಾತು ನಾನು ಹೇಳ್ತಾ ಇದ್ದೀನಿ ಅಂತಂದರೆ, ಒಂದು ವೇಳೆ ಸಿದ್ದರಾಮಯ್ಯ ಜೊತೆ ಯಾಕಿಷ್ಟು ಸ್ಟ್ರಾಂಗ್ ಆಗಿ ಹೈಕಮಾಂಡ್ ನಿಂತಿದೆ, BJP ಎಷ್ಟೇ ಹೋರಾಟ ಮಾಡಿದರೂ ಕೂಡ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾ ಇಲ್ಲ ಅಂತಂದರೆ, ರಾಜೀನಾಮೆ ಕೊಡುವಂಥ ಪ್ರಸಂಗ ಬಂದರೆ ಸರ್ಕಾರ ಬಿದ್ದೋಗ್ಬಿಡುತ್ತೆ. ಹೆಂಗೆ ಸರ್ಕಾರ ಬಿದ್ದೋಗ್ಬಿಡುತ್ತೆ? ಒಂದೋ ಸಿದ್ದರಾಮಯ್ಯ ಹೇಳಿದವರು ಮುಖ್ಯಮಂತ್ರಿ ಆಗಬೇಕು, ಅದು ಸತೀಶ್ ಜಾರಕಿಹೊಳಿ ಅಥವಾ ಪರಮೇಶ್ವರ್. ಡಿ ಕೆ ಶಿವಕುಮಾರನ್ನು ಹೈಕಮಾಂಡ್ ಮುಖ್ಯಮಂತ್ರಿ ಮಾಡಿದರೆ ಏನಾಗುತ್ತೆ? ಏನಾಗಲಿಕ್ಕಿಲ್ಲ, 136. ನೋ. ಅಚ್ಚರಿ ಅಂದರೆ ರೆಬಲ್ಸ್ ಟೀಮ್ ಜೊತೆ BJP ನಾಯಕರ ಲಿಂಕ್ ಇದೆ. ಮಹಾರಾಷ್ಟ್ರದ ಫಡ್ನವೀಸ್, ಗೋವಾದ ಸಾವಂತ್ ಜೊತೆ ಲಿಂಕ್ ಇದೆ. ಎಸ್, ಎಲ್ಲದಕ್ಕೂ ಮಿಗಿಲಾಗಿ HDK ಸಂಪರ್ಕದಲ್ಲಿದ್ದೆ ಆ ಟೀಮ್. ನಾನು ಮೊನ್ನೆ ಒಂದು ದಿವಸ ಸತೀಶ್ ಜಾರಕಿಹೊಳಿ ಕುಮಾರಸ್ವಾಮಿ ಅವ್ರ ಜೊತೆ ಒಂದು ಮೀಟಿಂಗ್ ಮಾಡಿದರು. ಒಂದು ವೇಳೆ ಈ ಪ್ರಸಂಗ ಬರೋದಕ್ಕಿಂತ ಮೊದಲು, ಒಂದು ವೇಳೆ ಸಿದ್ದರಾಮಯ್ಯ ನಂತರ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದರೆ ನಾವೊಂದು 40 ಜನ ಬಂದುಬಿಡ್ತೀವಿ BJPಗೆ ಅನ್ನುವಂಥ ರೀತಿಯ ಸಂದೇಶವನ್ನು ಕೊಟ್ಟಿದ್ದರು. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ತೊಂದರೆ ಇದೆ. ಈಗ ಅಚ್ಚರಿಯ ಬೆಳವಣಿಗೆಯಲ್ಲಿ ಇದೇ ಸತೀಶ್ ಜಾರಕಿಹೊಳಿ ಜೊತೆ ಡಿ ಕೆ ಶಿವಕುಮಾರ್ ಇವತ್ತೊಂದು ಮೀಟಿಂಗ್ ಮಾಡಿದ್ದೆ. ನಿಮ್ಗೆ ಅರ್ಥ ಆಯ್ತಲ್ಲ? ಸಿದ್ದರಾಮಯ್ಯನವರನ್ನು ಆಯ್ತಪ್ಪ, ಸಿದ್ದರಾಮಯ್ಯನವರ ಮೇಲೆ ಇಷ್ಟೆಲ್ಲ ಆರೋಪ ಬರ್ತಾ ಇದೆ, ಅವರನ್ನು ಕೆಳಗಿಳಿಸೋಣ ಅಂತಂದರೆ ಸಿದ್ದರಾಮಯ್ಯ ಏನು ಮಾಡ್ತಾರೆ? ಆಯಿತು, ನಾನು ಕೆಳಗಿಳಿತೀನಿ, ಬೇಕಿದ್ರೆ ನಾನು ಹೇಳ್ದವ್ರನ್ನ ಮಾಡಬೇಕು. ಡಿ ಕೆ ಶಿವಕುಮಾರ ಇಲ್ಲ. ಹೈಕಮಾಂಡ್ ಯಾರ ಮೇಲೆ ಪ್ರೀತಿ ತೋರಿಸುತ್ತೆ? ಡಿ ಕೆ ಶಿವಕುಮಾರ್ ನೆಕ್ಸ್ಟ್ ಅರ್ಹರು ಅಂತೇಳಿ ಅವರನ್ನು ಮಾಡುತ್ತೆ. ಅವರನ್ನು ಮಾಡಿದಾಗ ಸಿದ್ದರಾಮಯ್ಯ ಬಿಡ್ತಾರಾ? ಸಿದ್ದರಾಮಯ್ಯ ಬಿಡ್ತಾರೋ ಬಿಡೋದಿಲ್ಲ ಬೇರೆ ವಿಚಾರ. ಸಿದ್ದರಾಮಯ್ಯನವರು ಆಪ್ತರಿದ್ದಾರಲ್ಲ, ಸಿದ್ದರಾಮಯ್ಯನವರು ನೀವಿಲ್ಲ ಅಂದರೆ ನಾವಿಲ್ಲ, ಏನು ಮಾಡ್ತಾರೆ? ಅವರು 40 ಜನರನ್ನು ಕರ್ಕೊಂಡು ಹೋಗ್ತಾರೆ. ಯಾರು ಹೋಗ್ಬೋದು? ಸತೀಶ್ ಜಾರಕಿಹೊಳಿ. ಹೆಂಗೆ ಹೇಳ್ತಿದ್ರು? ಸತೀಶ್ ಜಾರಕಿಹೊಳಿ ಈಗಾಗಲೇ ಕುಮಾರಸ್ವಾಮಿ ಜೊತೆ ಒಂದು ಮೀಟಿಂಗ್ ಮಾಡಿದ್ದಾರೆ. ಈ ಎಲ್ಲ ಕಾರಣಕ್ಕಾಗಿ, ಆದರೆ ಅದು ರಾಜಕೀಯ. ಸಿದ್ದರಾಮಯ್ಯ ಸುಮ್ಮನೆ ನನ್ನ ಮೇಲೆ ಆರೋಪ ಬಂದು ಎಳೆದು ಬಿಡ್ತೀನಿ, ಹಂಗಾಗಲ್ಲ. ಇದೇ ಕಾರಣಕ್ಕೆ ಸಿದ್ದರಾಮಯ್ಯ ಅವರನ್ನು ಕೆಣಕ್ತಾ ಇಲ್ಲ ಹೈಕಮಾಂಡ್. ಯಾಕಂದರೆ ಕೆಣಕಿದ್ರೆ ಟಗರು ರಾಮಯ್ಯ ಆಗಿ ಗುಮ್ಮೋದು ಪಕ್ಕ ಕಾಂಗ್ರೆಸ್ ಪಾರ್ಟಿಗೆ. ಸೊ ಹಾಗಾಗಿ ನಿಮ್ಗೆ ಅನಿಸ್ಬೋದು, ಇಷ್ಟೆಲ್ಲ ನೀವು ಹೇಳ್ತಿರಲ್ಲ, ನಾಚಿಕೆ ಮಾನ ಮರ್ಯಾದೆ ಇಲ್ಲದೆ ಯಾಕೆ ಇಳಿತಾ ಇಲ್ಲ ಅಂತೇಳಿ BJP ಆರೋಪ ಮಾಡ್ತಾ ಇದೆಯಲ್ಲ. ನಾಚಿಕೆ ಮಾನ ಮರ್ಯಾದೆಗಿಂತ ಹೆಚ್ಚಾಗಿ ಸರ್ಕಾರ ಬಿದ್ದೋಗ್ಬಿಡ್ತದೆ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿದರೆ ಅಷ್ಟೇ. ಇನ್ನು CM ಪರ ಪ್ರತಿಭಟನೆಗೆ